ಇಂದಿನ ಒಂದು ವಿಡಿಯೋದಲ್ಲಿ ನಾವು ತರ್ಕಸಂಗತಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ನೋಡೋಣ. ಈಗ ಒಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ. ರಮೇಶನು ಗಣೇಶನಿಗಿಂತ ಎತ್ತರ ಇದ್ದಾನೆ. ಸುರೇಶನು ರಮೇಶನಿಗಿಂತ ಎತ್ತರ ಇದ್ದಾನೆ. ರವಿ ಸುರೇಶನಿಗಿಂತ ಎತ್ತರ ಇದ್ದಾನೆ. ಹಾಗಾದರೆ ಎಲ್ಲಕ್ಕೂ ಎತ್ತರ ಯಾರು ಅನ್ನೋದು ಪ್ರಶ್ನೆ. ಇಲ್ಲಿ ಬರೆದುಕೊಳ್ಳುವ ವಿಧಾನ ಬಹಳ ಮಹತ್ವದ್ದಾಗುತ್ತೆ. ನಾವೀಗ ಈ ರೀತಿಯಾಗಿ ಬರೆದುಕೊಳ್ಳೋಣ. ಇಲ್ಲಿ ನೋಡಿ, ಯಾರ್ಯಾರಿದ್ದಾರೆ ಇಲ್ಲಿ? ರಮೇಶ, ಗಣೇಶ. ರಮೇಶನ ಹೆಸರು ಬರಿತೀನಿ, ಹಾಗೆ ಗಣೇಶನ ಹೆಸರನ್ನು ಬರಿತೀನಿ. ಮತ್ತೆ ಯಾರಿದ್ದಾರೆ ಇಲ್ಲಿ? ಸುರೇಶ ಹಾಗೆ ರವಿ. ಒಟ್ಟು 4 ಜನ ಇದ್ದಾರೆ. ಸುರೇಶ ಮತ್ತು ರವಿ. ಈಗ ಒಂದೊಂದು ವಿಧಾನವನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ರಮೇಶನು ಗಣೇಶನಿಗಿಂತ ಎತ್ತರ ಅಂದಾಗ ರಮೇಶ ಎತ್ತರ ಇದ್ದಾನೆ, ಗಣೇಶ ಗಿಡ್ಡ ಇದ್ದಾನೆ. ಹಾಗೆ ಸುರೇಶನು ರಮೇಶನಿಗಿಂತ ಎತ್ತರ, ಸುರೇಶ ಈ ರಮೇಶನಿಗಿಂತ ಎತ್ತರ ಇದ್ದಾನೆ. ಹೌದಾ? ಇದು ಮುಂದೆ ರವಿಯು ಸುರೇಶನಿಗಿಂತ ಎತ್ತರ ಇದ್ದಾನೆ. ರವಿ ಈ ಸುರೇಶನಿಗಿಂತಲೂ ಎತ್ತರ ಇದ್ದಾನೆ. ತುಂಬ ಸುಲಭವಾಗಿ ಗೊತ್ತಾಗಿಬಿಡುತ್ತೆ ಇಲ್ಲಿ. ನೋಡಿ, ಈಗ ಎಲ್ಲಕ್ಕೂ ಎತ್ತರ ಯಾರು ಅನ್ನುವ ಪ್ರಶ್ನೆ ಇದೆ. ಇಲ್ಲಿ ಎಲ್ಲಕ್ಕೂ ಎತ್ತರ ಯಾರಿದ್ದಾರೆ? ರವಿ ಇದ್ದಾನೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು, ಎಲ್ಲಕ್ಕೂ ಗಿಡ್ಡ ಯಾರಿದ್ದಾರೆ ಅಂತ. ಎಲ್ಲಕ್ಕೂ ಗಿಡ್ಡ ಯಾರಿದ್ದಾರೆ? ಇಲ್ಲಿ ಗಣೇಶ ಇದ್ದಾನೆ. ಈ ರೀತಿಯಾಗಿ ಇಂತಹ ಉದಾಹರಣೆಗಳನ್ನು ಸುಲಭ ರೀತಿಯಲ್ಲಿ ಬಿಡಿಸಬೇಕು. ಈಗ ಎರಡನೆಯ ಪ್ರಶ್ನೆ ಇಲ್ಲಿ ನೋಡಿ. ವೈಭವ್ ತನ್ನ ಎದುರಿಗೆ ನಿಂತಿರುವ ಹುಡುಗಿಯ ಕಡೆಗೆ ಕೈ ಮಾಡಿ ಹೇಳ್ತಾನೆ. ವೈಭವ್ ಅಂತಕ್ಕಂಥ ಹುಡುಗ ತನ್ನ ಎದುರಿಗೆ ನಿಂತಿರುವ ಹುಡುಗಿಯ ಕಡೆಗೆ ಕೈ ಮಾಡಿ ಹೇಳ್ತಾನೆ. ಏನಂತ? ಇವಳ ಅಂದರೆ ಆ ಹುಡುಗಿಯ ತಂದೆ, ಇವಳ ತಂದೆ ನನ್ನ ತಾಯಿಗೆ ಅಮ್ಮ ಎನ್ನುತ್ತಾನೆ. ಹಾಗಾದರೆ ವೈಭವ್ ಆ ಹುಡುಗಿಗೆ ಏನಾಗಬೇಕು ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಇದು ಫ್ಯಾಮಿಲಿ ಟ್ರೀ ಡಯಾಗ್ರಾಮ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪ್ರಶ್ನೆ. ವೈಭವ್ ಎಲ್ಲಿದ್ದಾನೆ? ಇಲ್ಲಿ ಈತ ವೈಭವ್ ಆ ಹುಡುಗಿಯ ಕೈ ಮಾಡಿ ಹೇಳ್ತಾನೆ, ಇವಳ ತಂದೆ ನನ್ನ ತಾಯಿಗೆ ಅಂದರೆ ವೈಭವನ ತಾಯಿಯನ್ನು ಇಲ್ಲಿ ಮೇಲ್ಗಡೆ ತೆಗೆದುಕೊಳ್ಳೋಣ. ತಾಯಿಗೆ ಅಮ್ಮ ಎನ್ನುತ್ತಾನೆ ಅಂತ. ವೈಭವನ ತಾಯಿಗೆ ಆ ಹುಡುಗಿಯ ತಂದೆ ಅಮ್ಮ ಎನ್ನುತ್ತಾನೆ. ಹಾಗಾದರೆ ಅವನೂ ಸಹ ಆ ಹುಡುಗಿಯ ತಂದೆ, ಇವನೂ ಸಹ ಈ ತಾಯಿಯ ಮಗನೇ ಆದ. ಹಾಗಾದರೆ ವೈಭವ ಹುಡುಗಿಗೆ ಏನಾಗಬೇಕು? ಇವನು ಮಗನೇ ಆದರೆ ಈ ತಂದೆ ಅಂದರೆ ಇವ ವೈಭವನಿಗೆ ಏನಾದ? ಹುಡುಗಿಯ ತಂದೆ ಸಹೋದರನಾದರೆ ಪ್ರಶ್ನೆ ಏನಿದೆ? ಆ ಹುಡುಗಿಗೆ ವೈಭವ್ ಏನಾಗಬೇಕು ಅಂತ. ಸಹೋದರನ ಮಗಳು ಅವಳು. ಹಾಗಾದರೆ ಆತ ಆ ಹುಡುಗಿಗೆ ಕಾಕ ಅಂದರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಾಗಬೇಕು. ಚಿಕ್ಕಪ್ಪ ಅಥವಾ ದೊಡ್ಡಪ್ಪನಾಗ್ತಾನೆ. ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ. ಮನೋಹರನು ರಾಹುಲನ ಮಗನ ಚಿಕ್ಕಪ್ಪ. ಮನೋಹರ ಅಂತಕ್ಕಂಥ ವ್ಯಕ್ತಿ ರಾಹುಲನ ಮಗನಿಗೆ ಚಿಕ್ಕಪ್ಪ ಅಂದರೆ ಕಾಕ ಅಂತ ಕರಿತೀವಿ ನಾವು, ಚಿಕ್ಕಪ್ಪನಾಗಿದ್ದಾನೆ. ಹಾಗಾದರೆ ಮನೋಹರ್ ರಾಹುಲನಿಗೆ ಏನಾಗಬೇಕು? ಇಲ್ಲಿ ನೋಡಿ, ಈತ ಮನೋಹರ ರಾಹುಲನ ಮಗನಿಗೆ ಚಿಕ್ಕಪ್ಪ ಇದ್ದಾನೆ. ರಾಹುಲನ ಮಗ ಯಾರೋ ಗೊತ್ತಿಲ್ಲ, ಆತನ ಮಗನ ಹೆಸರಿಲ್ಲ. ರಾಹುಲನ ಮಗ ಈತ ಚಿಕ್ಕಪ್ಪ ಇದ್ದಾನೆ ಅಂದರೆ ತಂದೆಯ ಸಹೋದರ ಅಂತ ಅರ್ಥ ತಾನೆ. ಮನೋಹರ ರಾಹುಲನ ಮಗನಿಗೆ ಚಿಕ್ಕಪ್ಪ, ಈತ ಚಿಕ್ಕಪ್ಪ ಇದ್ದಾನೆ. ಮಗನಿಗೆ ಚಿಕ್ಕಪ್ಪ ಅಂದರೆ ಆತ ತಂದೆಯ ಸಹೋದರ, ತಂದೆಯ ಸಣ್ಣ ಸಹೋದರ ಅಂದರೆ ಅವನು ತಂದೆಯ ತಮ್ಮ ಎಂದರ್ಥ. ತಂದೆಯ ತಮ್ಮ.